ನಮಸ್ಕಾರ ವೀಕ್ಷಕರೇ, ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ. ಅದ್ಭುತವಾದಂತಹ ವ್ಯಕ್ತಿಯನ್ನ ಸಂದರ್ಶನ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ನೋಡಿ, ಇವರು ಅಧಿಕಾರದಲ್ಲಿ ಇದ್ದಂತಹ ಟೈಮಲ್ಲಿ ಖಡಕ್ ಆಫೀಸರ್ ಅನ್ನುವಂತಹ ಬಿರುದು ಇವತ್ತಿಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ ಇವರು ಮಾಡಿರುವಂತಹ ಕೆಲಸ, ಇವರು ಅಧಿಕಾರದಲ್ಲಿ ಇದ್ದಂತಹ ಟೈಮಲ್ಲಿ ರೌಡಿಗಳು ಯಾರು ಕೂಡ ಬಾಲ ಬಿಚ್ತಾ ಇರಲಿಲ್ಲ, ಮನೆಯಿಂದ ಹೊರಗಡೆ ಬರೋದಕ್ಕೆ ಹೆದರ್ತಾ ಇದ್ರು. ಅಂತಹ ಖಡಕ್ ಆಫೀಸರ್ ಇವರು. ಅದರ ಜೊತೆಗೆ ಕೊರೋನಾ ಅಂತಹ ಸಂದರ್ಭದಲ್ಲಿ ಫೀಲ್ಡ್ಗಿಳಿದು ಒಂದಿನ ಅಲ್ಲ, ದಿನನಿತ್ಯ ಕೂಡ ರಸ್ತೆಯಲ್ಲಿ ಓಡಾಡಿದ್ದಾರೆ. ಎಷ್ಟೋ ಜನರಿಗೆ ಊಟದಿಂದ ಹಿಡಿದು ಎಲ್ಲ ರೀತಿಯ ಸಹಾಯವನ್ನ ಮಾಡಿರುವಂತಹ ಖಡಕ್ ಆಫೀಸರು. ಇವತ್ತು ನಾನು ಅವರ ಸಂದರ್ಶನವನ್ನ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಈಗ ಅವರು ಎಕ್ಸ್ ಕಮಿಷನರ್, ಆದರೆ ಪ್ರೆಸೆಂಟ್ ರಾಜಕಾರಣಿಯಾಗಿ ಜನರ ಸೇವೆ ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿರುವಂಥದ್ದು. ನಿಮ್ಗೀಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿ. ಎಸ್, ಎಕ್ಸ್ ಕಮಿಷನರ್ ಭಾಸ್ಕರ್ ರಾವ್ ಸರ್. ಅದರ ಜೊತೆಗೆ ಈಗ ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಫೈನ್, ಅಬ್ಸಲ್ಯೂಟ್ಲಿ ಫೈನ್, ಥ್ಯಾಂಕ್ಸ್. ಎಸ್, ಅದೇ ಖಡಕ್ ಸರ್. ನೀವು ಎಕ್ಸ್ ಕಮಿಷನರ್ ಆಗಿದ್ರೂ ಕೂಡ ಆ ಖಡಕ್ ಇದೆಯಲ್ಲ, ಅದು ಎಲ್ಲೂ ಕಿಂಚಿತ್ತೂ ಕೂಡ ಕಡಿಮೆ ಆಗಿಲ್ಲ. ನಿಮ್ಮ ಮಾತಲ್ಲಿ ನಿಮ್ಮ ಗತ್ತು ಖಂಡಿತ ಗೊತ್ತಾಗುತ್ತೆ ಸರ್. ಸರ್, ಈಗ ನನಗೆ ಬಹಳಷ್ಟು ಕುತೂಹಲ. ಅಂದರೆ ಈ ಪೊಲೀಸ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಪೊಲೀಸ್ ಕಮಿಷನರ್ಗಳಿರ್ಬೋದು, ಅಧಿಕಾರಿಗಳನ್ನ ಇಂಟರ್ವ್ಯೂ ಮಾಡೋದಕ್ಕೆ ಸಹಜವಾಗಿ ನಾವು ಕೂಡ ಭಯ ಬೀಳ್ತೀವಿ. ಆ ಖಡಕ್ ಇರುತ್ತಲ್ಲ, ನಾವು ಯಾವ ರೀತಿ ಅವ್ರನ್ನ ಪ್ರಶ್ನೆ ಕೇಳೋದು, ಅವ್ರ ಆನ್ಸರ್ ಯಾವ ರೀತಿ ಇರುತ್ತಪ್ಪ, ಒಂದಿಷ್ಟು ಪ್ರಿಪೇರ್ ಅಂತೂ ಆಗಿರ್ತೀವಿ. ಬಟ್ ನಿಮ್ಮ ಜೊತೆಗೆ ನಾನು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಮಾತಾಡಿದಾಗ ನನ್ನಲ್ಲಿದ್ದಂತಹ ಸ್ಟ್ರೆಸ್ ಎಲ್ಲವನ್ನ ಕೂಡ ನೀವು ರಿಲೀಫ್ ಮಾಡಿಬಿಟ್ರಿ ಸರ್. ಅಂದರೆ ಕಾಮನ್ ಆಗಿ ಓಕೆ, ನಾನೇನು ಪ್ರಿಪೇರ್ ಆಗಿದ್ದೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ನಾನು ಮಾತನಾಡ್ಬೋದು ಸರ್ ಹತ್ರ ಅನ್ನೋದು ನನಗೊಂದು ರೀತಿಯಲ್ಲಿ ಎನರ್ಜಿ. ಅಲ್ಲಿಗೆ ನಿಮ್ಮ ಸುತ್ತಮುತ್ತ ಕೆಲಸ ಮಾಡಿದವರಿಗೆ ನೀವೆಷ್ಟು ಎನರ್ಜಿ ಅನ್ನೋದು ಗೊತ್ತಿರುತ್ತೆ. ಮೊದಲಿಗೆ ಭಾಸ್ಕರ್ ಅವರು ಮೂಲತಃ ಸರ್ ನೀವು ಎಲ್ಲಿಯವರು? ಬೆಂಗಳೂರ, ಹೇಗೆ ಅಂತ? ನಾವು ಮೈಸೂರಿನವರು, ಮೂಲತಃ ಮೈಸೂರು. ಕಡಲೆ ಸಾಂಸ್ಕೃತಿಕ ನಗರಿ. ಕಡಲೆ ಅಂತ ಒಂದು ಗ್ರಾಮ ಇದೆ, ನಂಜನಗೂಡು. ಅದು ಬಿಟ್ಟು ಒಂದು 200 ಇಯರ್ಸ್ ಮೇಲೆ ಆಗೋಗ್ಬಿಟ್ಟಿದೆ. ಮೈಸೂರು ಬಂದ್ವಿ, ಮೈಸೂರಿಂದ ನಾವು ಬೆಂಗಳೂರು ಬಂದ್ವಿ. ಮತ್ತೆ ನಮ್ಮ ತಾಯಿ ಕುಂಭಕೋಣಂದವರು, ನಮ್ಮ ತಂದೆ ಈ ಭಾಗ ಬೆಂಗಳೂರು, ಮತ್ತೆ ಅವರು ನಮ್ಮ ತಾತ ಕೇರಳ ಸಂಬಂಧ ಇಟ್ಕೊಂಡಿದ್ರು. ಅವರು ಅಂದ್ರೆ ಕೇರಳ ಮಹಾರಾಜರ ಜೊತೆ ಕೆಲಸ ಮಾಡ್ಬೋದು. ಆಮೇಲೆ ನಮ್ಮ ತಂದೆ ಉತ್ತರ ಭಾರತದಲ್ಲಿ ಬಿಹಾರ್ಗೆ ಹೋಗ್ಬಿಟ್ಟು 36 ವರ್ಷ ಅಲ್ಲೇ ಸೇವೆ ಸಲ್ಲಿಸಿದವರು. ವಿಶ್ವೇಶ್ವರಯ್ಯನವರು ಅವ್ರಿಗೆ 53ನೇ ಇಸ್ವಿಲಿ ನಮ್ಮ ತಂದೆ ಕರ್ಕೊಂಡು ಹೋದ್ರು ಅಲ್ಲಿಗೆ. ಗಂಗಾ ನದಿ ಮೇಲೆ ಒಂದು ಬ್ರಿಡ್ಜ್ ಕಟ್ಟಬೇಕಾಗಿತ್ತು. ಸೊ ನಮ್ಮ ತಂದೆ ಅಲ್ಲೇ ಸೆಟ್ಲ್ ಆಗಿಬಿಟ್ರು. ಯಾಕೆಂದರೆ ಬಿಹಾರ್ ಸರ್ಕಾರ ಹೇಳಿದ್ರು, ನೀವು ಅಂಥ ದೊಡ್ಡ ಮಹಾನ್ ಭಾವ್ರ ಜೊತೆ ಕೆಲಸ ಮಾಡಿದ್ರು ನಾವು ನಿಮಗೆ ಇಲ್ಲೇ ಡೈರೆಕ್ಟಾಗಿ ನೌಕರಿ ಕೊಡ್ತೀವಿ ಅಂತ. ಆವಾಗ ಕರ್ನಾಟಕದಲ್ಲಿ ನೌಕರಿ ಸಿಗೋದು ಕಷ್ಟ ಇತ್ತು. ಸೊ ನಮ್ಮ ತಂದೆ ಅಲ್ಲೇ ಇದ್ದು ನಾವು ಬಿಹಾರದ ಎಲ್ಲ ಭಾಗಗಳು ಕೂಡ ನಮ್ಮ ತಂದೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತಲ್ಲ ನಮಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲಿಗೆ. ಮತ್ತು ಸುಮಾರು ನಾನು ಬೆಂಗಳೂರಲ್ಲಿ ಕೂಡ ಕೆಲವು ಸ್ಕೂಲ್ ಎಜುಕೇಷನ್ ಮಾಡಿದೆ. ಕಮಲಾ ನೆಹರೂಲ್ಲಿ ಓದಿದೆ, ಕುಮಾರನ್ಸಲ್ಲಿ ಓದಿದೆ, ನ್ಯಾಷನಲ್ ಕಾಲೇಜ್. ಆಮೇಲೆ ವಾಪಸ್ 10ನೇ ಕ್ಲಾಸಲ್ಲಿ ಮುಗಿಸ್ಕೊಂಡು ಬಂದ ನಂತರ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ PUC ಮಾಡಿದೆ. ದೆನ್ ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಡಿಗ್ರಿ ಮುಗಿಸಿ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ನಾನು PG ಇಕನಾಮಿಕ್ಸ್ ಮಾಡಿದೆ. ಆಮೇಲೆ ಅದೇ ಸಮಯದಲ್ಲಿ ನಾನು ಶ್ರೀಲಂಕಾ ಭಾರತ ಯುದ್ಧ ನಡೀತಾ ಇತ್ತು. ಸೊ UPSC ಪರೀಕ್ಷೆ ತೆಗೆದುಕೊಂಡು UP ಅಲ್ಲಿ ಪಾಸ್ ಆದ ನಂತರ ಆರ್ಮಿಲಿ ಕೂಡ ಇದ್ದೆ. ನಾನು 1.25 ವರ್ಷ ಆರ್ಮಿಲಿದ್ದೆ. ಆರ್ಮಿ ಬಿಟ್ಟು ನಾ ಬಂದು ಬ್ಯಾಂಗ್ಳೂರಲ್ಲಿ NM ಕೆಆರ್ವಿ ಗರ್ಲ್ಸ್ ಕಾಲೇಜಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿದ್ದೆ ಅಲ್ಲಿಗೆ. ದೆನ್ ತದನಂತರ ರಾಜಸ್ಥಾನಲ್ಲಿ ಪಾಲಿ ಡಿಸ್ಟ್ರಿಕ್ಟಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಬಿಕಾನೇರ್ ಇನ್ ಜೈಪುರ್ ಇತ್ತು. ಅವ್ರದ್ದೊಂದು ಪ್ರಾಜೆಕ್ಟಲ್ಲಿ ಪಾಲಿ ಡಿಸ್ಟ್ರಿಕ್ಟಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಅವಾಗ ಪರೀಕ್ಷೆ ತೆಗೆದುಕೊಳ್ತಾ ಇರುವಾಗ ನಾನು ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಸೆಲೆಕ್ಟ್ ಆದವನು. ಫಾರಿನ್ ಸರ್ವಿಸ್ ಬೇಡ ಅಂದ್ಬಿಟ್ಟು ಒಂದು ಮೆಟ್ಲ್ ಕೆಳಗೆ ಇಳಿದು ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಆಪ್ಟ್ ಮಾಡಿದೆ. ಕರ್ನಾಟಕ ಕ್ಯಾಡರ್ ಸಿಕ್ತು. ಅಲ್ಲಿಂದ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಖಂಡಿತ ಸರ್, ನೀವು ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದ್ದೀರಾ. ಅಲ್ಲಿಯ ಜನ ಇವತ್ತಿಗೂ ಕೂಡ ನಿಮ್ಮ ಹೆಸರನ್ನ ಹೇಳ್ತಾರೆ, ನೆನೆಸ್ಕೊಳ್ತಾರೆ ಅಂತ ಹೇಳಿದ್ರೆ ನೀವು ಮಾಡಿರುವಂತಹ ಕೆಲಸಗಳು ಇವತ್ತಿಗೂ ಕೂಡ ಮಾತನಾಡ್ತಾ ಇದೆ. ಸರ್, ಈಗ ಒಂದಷ್ಟು ಜನರಿಗಿರುತ್ತೆ, ಪೊಲೀಸ್ ಆಫೀಸರ್ ಬೇಡಪ್ಪ, ನಾನು ಬೇರೆ ಏನಾದರೂ ಆಗಬೇಕು, ಎಲ್ಲ ತಂದೆ ತಾಯಿಗೆ ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು
ಅಥವಾ ಇಂಜಿನಿಯರ್ ಆಗಬೇಕು, ಮತ್ತೊಂದು ಏನೋ ಒಂದು ಆಸೆ ಇರುತ್ತೆ. ಸೊ ನಿಮ್ಮ ತಂದೆ ತಾಯಿಗೆ ನೀವು ಪೊಲೀಸ್ ಆಫೀಸರೇ ಆಗಬೇಕು ಅಂತ ಇತ್ತಾ ಅಥವಾ ಹೇಗೆ? ಅದು ನಿಮ್ಮ ಆಸೆನಾ, ನಿಮ್ಮ ತಂದೆ ತಾಯಿ ಆಸೆನಾ ಸರ್? ಸ್ಕೂಲಲ್ಲಿ ಸದ್ಯ 10ನೇ ಕ್ಲಾಸ್ ಪಾಸ್ ಆದರೆ ಸಾಕಾಗಿತ್ತು. ನಮ್ಮ ತಂದೆಗೆ ಮಾರ್ಕ್ಸೇ ಬರ್ತಾ ಇರಲಿಲ್ಲ ನಮಗೆಲ್ಲ. ಹೌದಾ ಸರ್? ಏನು ಅದೆಲ್ಲ 3rd ಕ್ಲಾಸ್ ಮಾರ್ಕ್ಸ್ ನಮಗೆಲ್ಲ ಅವಾಗ. ಏನು ಬೇಡ, ಭಾಳ ಬೇರೆಯವರೆಲ್ಲ ತುಂಬ ಬುದ್ಧಿವಂತರು, ನಮ್ಮ ವಿದ್ಯೆ ತಲೆಗೆ ಹತ್ತಾ ಇರಲಿಲ್ಲ. ಹೆಂಗೋ ಕಷ್ಟಪಟ್ಟು ನಾನು 10th ಸ್ಟ್ಯಾಂಡರ್ಡ್ ಪಾಸ್ ಮಾಡಿದೆ. ಎಲ್ಲ ಅಕ್ಕಪಕ್ಕ ಎಲ್ಲ ನಮ್ಮ ಕಸಿನ್ಸ್ ಎಲ್ಲ ಇಂಜಿನಿಯರಿಂಗ್, ಮೆಡಿಸಿನ್ ಎಲ್ಲ ಓದ್ತಾ ಇದ್ದಿದ್ದು. ನಾನು ತಗೊಂಡಿದ್ದು ಆರ್ಟ್ಸ್ ಅಲ್ವಾ. ಆಗ ಆರ್ಟ್ಸ್ ಓದೋರು ಅವಾಗ ಆ ಸಮಯದಲ್ಲಿ ಬರೀ ಹುಡುಗಿರು ಆರ್ಟ್ಸ್ ಓದೋರು. ಸೊ ಹುಡುಗರು ಆರ್ಟ್ಸ್ ಏನೋ ಒಂದು ರೀತಿ ನೋಡ್ಬಿಡೋರು ಸರ್. ಒಂಥರ ಬೇರೆ ತುಚ್ಛವಾಗಿ ನೋಡ್ತಾರೆ. ಪಾಪ ನಮ್ಮ ತಂದೆನೋ ತಲೆ ತೆಗೆಸ್ಕೊಂಡಿರೋ, ಇವನು ಏನು 10ನೇ ಕ್ಲಾಸ್ ಪಾಸ್ ಮಾಡಿದ್ರೆ ಸಾಕು ಅಂತ. ಇಂಜಿನಿಯರ್, ಡಾಕ್ಟರ್ ಎಲ್ಲ ಬಿಡಿ, ಬಹಳ ದೂರದ ಲೆಕ್ಕ ಅದು ನೋಡಿ ಹೆಂಗಿದೆ 10ನೇ ಕ್ಲಾಸ್. ಬಟ್ ಏನಂದ್ರೆ ಅಲ್ಲಿರುವಾಗಲೇ ಬಿಹಾರಲ್ಲಿ ಸುಮಾರು ನನಗೆ ಕಲಿಯೋಕ್ಕೆ ಅವಕಾಶ ಸಿಕ್ತು. ಚಿಕ್ಕ ಹುಡುಗ ಇರುವಾಗಲೇ ಕ್ಯಾಸ್ಟ್ ಗಲಾಟೆ ಆಗೋದು, ನೇಚರ್ ಫ್ಯೂರಿ, ಗಂಗಾ ನದಿ ಪ್ರವಾಹ, ನದಿಗಳು ಎಷ್ಟಿರೋದಲ್ಲ ಅಲ್ಲಿಗೆ, ಮತ್ತು ಅಗ್ರಿಕಲ್ಚರ್, ಇರಿಗೇಷನ್, ಮತ್ತು ಗೌರ್ಮೆಂಟ್ ಆಸ್ಪತ್ರೆಗಳು ಆ ಕಡೆ ಒಂಥರ. ಮತ್ತು ಆವಾಗ ಇನ್ನು ಕಂಟ್ರಿ ವಾಸ್ ಸ್ಟಿಲ್ ಡೆವಲಪಿಂಗ್ ಅವಾಗ 1970s ಮತ್ತು 1970s ಆಗುವಾಗ. ಸೊ ಏನೇನು ಪೊಲೀಸ್ ವ್ಯವಸ್ಥೆ ಹೆಂಗಿದೆ, ಮತ್ತು ಎಮರ್ಜೆನ್ಸಿ ಒಳಗೆ ನಾನು ಪಟ್ನಾದಲ್ಲಿದ್ದೆ, ನನಗೆ 13 ವರ್ಷ ಆವಾಗ. ನಾವೆಲ್ಲ ಶತ್ರುಘ್ನ ಸಿನ್ಹಾ ಅನುಯಾಯಿಗಳಾಗಿದೆ, ಫಿಲ್ಮ್ ಆ್ಯಕ್ಟರ್. ಈ ಶತ್ರುಘ್ನ ಸಿನ್ಹಾ ಏನು ಮಾಡೋರು, ನಮಗೆಲ್ಲ ಕರ್ಕೊಂಡೋಗಿ ಜಯಪ್ರಕಾಶ್ ನಾರಾಯಣ್ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಸೇರಿಸ್ಬಿಡೋರು. ಏನಾದ್ರು ಕೆಲಸ ಮಾಡುವಿಲ್ಲ, ಟೀ ತಗೊಂಬಾ ಅದು ತಗೊಂಬಾ ಅಂತೆಲ್ಲ. ಸೊ ನನಗೆ ಆವಾಗ ನಂಗೆ ವ್ಯಾಲ್ಯೂ ಗೊತ್ತಾಗಿರಲಿಲ್ಲ. ಜಯಪ್ರಕಾಶ್ ನಾರಾಯಣ್ ಜೊತೆ ಎಷ್ಟು ಹತ್ತಿರದ ಒಡನಾಟ. ಆಮೇಲೆ ಈಗ ತಾನೇ ಹೇಳ್ತಾರೆ ಜಯಪ್ರಕಾಶ್ ನಾರಾಯಣ್ ಎಷ್ಟು ದೊಡ್ಡ ಮಹಾನುಭಾವರು. ನಮಗೆ ಆ ಫೀಲಿಂಗೇ ಬರಲಿಲ್ಲ. ಮತ್ತು ಸೈಕಲ್ ಮೇಲೆ ನಾವು ಗಂಗಾ ಬ್ರಿಡ್ಜ್ ಹತ್ರ ಮದರ್ ಟೆರೆಸಾದ ಇದಿತ್ತು ಅನಾಥಾಶ್ರಮ. ಅಲ್ಲಿ ಎಲ್ಲ ಮನೆಯಿಂದ ಹಳೆ ನ್ಯೂಸ್ ಪೇಪರ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಹೋಗಿ ನಾವು ಕೊಡ್ತಾ ಇದ್ವಿ. ಮತ್ತು ಹಳೆ ಬಟ್ಟೆ ಎಲ್ಲಿ ಕಲೆಕ್ಷನ್ ಮಾಡಿ ಅಲ್ಲಿ ಕೊಡ್ತಾ ಇದ್ರಿಗೆ. ಮತ್ತು ಮದರ್ ಟೆರೆಸಾ ಅದನ್ನು ಸ್ವೀಕಾರ ಮಾಡಿ ಆಮೇಲೆ ಅದಕ್ಕೆ ಮಾರಾಟ ಮಾಡಿಬಿಟ್ಟು ನಾವು ಅಲ್ಲಿ ಅನಾಥಾಶ್ರಮದೊಳಗೆ ಕಸ ಗುಡಿಸೋದು ಮತ್ತು ಇತ್ಯಾದಿಗಳು. ಸೊ ನೆವರ್ ರಿಯಲೈಸ್ಡ್ ದಟ್ ಈ ಮದರ್ ಟೆರೆಸಾ ಅಷ್ಟು ದೊಡ್ಡ ಅಂತಾರಾಷ್ಟ್ರೀಯ ವ್ಯಕ್ತಿ ಆಗಿ ಸಮಾಜ ಅವರಿಗೆ ಪರಿಗಣಿಸುತ್ತೆ. ಮತ್ತು ಎಮರ್ಜೆನ್ಸಿ ಟೈಮಲ್ಲಿ ನಾನು ಕಣ್ಣಾರು ನೋಡಿದ್ದು ಖಾನ್ ಅಬ್ದುಲ್ ಗಫಾರ್ ಖಾನ್, ಫ್ರಾಂಟಿಯರ್ ಗಾಂಧಿ ಅಂತಾರೆ, ಗಾಂಧಿಗಳು. ಅವರು ಜಯಪ್ರಕಾಶ್ ನಾರಾಯಣ್ ನೋಡೋಕೆ ಬಂದಿದ್ರು. ಅವರು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ ರಿಸೀವ್ ಮಾಡೋಕ್ಕೆ ನಾನು ಅಲ್ಲಿಗೆ. ದೆನ್ ಮಧು ದಾಂಡವಟೆ, ಪ್ರಮಿಳಾ ದಾಂಡವಟೆ ಅಂತ ಇದ್ರು, ಅವರಿಬ್ಬರು ಗಂಡ ಹೆಂಡತಿ. ಮಧು ದಾಂಡವಟೆ ರೈಲ್ವೆ ಮಿನಿಸ್ಟರ್ ಆಗಿದ್ದರು ಮೊರಾರ್ಜಿ ದೇಸಾಯಿ ಗೌರ್ಮೆಂಟಲ್ಲಿ. ಅವರು ಸೈಕಲ್ ರಿಕ್ಷಾ ಒಳಗೆ ಪಟ್ನಾ ಜಂಕ್ಷನಿಂದ ಜಯಪ್ರಕಾಶ್ ನಾರಾಯಣ್ ಮನೆ. ಸೊ ವಿ ನೆವರ್ ರಿಯಲೈಸ್ಡ್ ನಾವು ಎಂಥ ದೊಡ್ಡ ಮಹಾನ್ ಭಾವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀವಿ. ಇವತ್ತು ನೆನೆಸ್ಕೊಂಡ್ರೆ ಅಂಥವ್ರ ಜೊತೆ ನಮಗೆ ಅವ್ರ ಜೊತೆ ಅವ್ರ ಹತ್ರ ಬೈಸ್ಕೊಂಡಿದ್ದೀವಿ ಅವ್ರ ಹತ್ರ ನಾವು. ಸೊ ಸರ್ ಆ ರೀತಿ ಬೈಸ್ಕೊಂಡಿದ್ದಕ್ಕೆ ಇವತ್ತು ಸರ್ ಈ ರೀತಿ ಕೂತ್ಕೊಂಡಿರೋ. ಅವಾಗ ನೋಡಿ ಜಯಪ್ರಕಾಶ್ ನಾರಾಯಣ್ ಎಷ್ಟು ದೊಡ್ಡ ಅವರು ಕಪ್ಪಲ್ಲಿ ಟೀ ತೊಗೊಂಬ ಅಂತ ಹೇಳೋರು. ಪಕ್ಕದಲ್ಲಿ ಒಂದು ಢಾಬಾದಲ್ಲಿ ಟೀ ತೊಗೊಂಬರ್ತಾ ಇದ್ರು ಯಾರು ವಿಸಿಟರ್ಸ್ ಎಲ್ಲ. ಕರ್ಪೂರಿ ಠಾಕೂರ್ ಬರೋರು, ದರೋಗಾ ಪ್ರಸಾದ್ ರಾಯ್ ಅವ್ರು ಬರೋರು ಅವ್ರಿಗೆ ಭೇಟಿ ಮಾಡೋಕ್ಕೆ, ಮೊರಾರ್ಜಿ ದೇಸಾಯಿ ಅವ್ರ ಮನೆಗೆ ಬರೋರು ಅಲ್ಲಿಗೆ. ಸೊ ನಾವು ಶತ್ರುಘ್ನ ಸಿನ್ಹಾ ನಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಒಂಥರ ಇದ್ಬಿಟ್ಟು ಸ್ಕೂಲ್ಸ್ ಎಲ್ಲ ಭಾಳ ಕ್ಲೋಸ್ಡ್ ಆಗಿತ್ತು ಅವಾಗ ಆ ಟೈಮಲ್ಲಿ, ಎಮರ್ಜೆನ್ಸಿಗೆಲ್ಲ ಟೈಮ್. ನಾವು ಸೈಕಲ್ ಮೇಲೆ ಮನೆ ಕೊಟ್ಟು ಹೋಗ್ತಾ ಇದ್ವಿ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲಿ. ಸೊ ಆ ವಾತಾವರಣದಲ್ಲಿ ನಾವು ಬೆಳೆದಿದ್ದು ಬಹುಶಃ ಇವತ್ತು ಅನ್ಸತ್ತೆ ನಾವು ಎಷ್ಟು ಪುಣ್ಯವಂತರು ಅಂತ ಮಹಾನ್ ಭಾವರ ಜೊತೆ ಮಾತನಾಡೋಕ್ಕೆ ಅವಕಾಶ ಸಿಕ್ಕಿದ್ದು. ಖಂಡಿತ ಸರ್. ಅಂದರೆ ನೀವು ಚಿಕ್ಕ ವಯಸ್ಸಲ್ಲೇ ಕನಸು ಕಂಡಿದ್ರ ಸರ್ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗಬೇಕು ನಾನು? ನಮ್ಗೇನು 10ನೇ ಕ್ಲಾಸ್ ಪಾಸ್ ಮಾಡಿದ್ರೆ ಸಾಕು, ಗಂಗಾ ನದಿಯಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರೆ ಸಾಕು. ಪಾಸ್ ಆದ್ಮೇಲೆ ಪಾಸ್ ಆದಿಸಿ ಏನಾಗುತ್ತೆ ಗೊತ್ತಾ, ಅವಮಾನನೇ ನಿಮಗೆ ಎಲ್ಲಕ್ಕಿಂತ ದೊಡ್ಡ ಕೆಪಾಸಿಟಿ. ನಿಮಗೆ ಪ್ರೋತ್ಸಾಹಕ್ಕಿಂತ ನಮಗೆ ಅಟ್ಲಿ ನನ್ನ ಜೀವನದಲ್ಲಿ ಅವಮಾನದಿಂದಾನೇ ಇವನ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನಗಾಡಿದ್ದು. ಆವಾಗ ನಾವು ಕೆಲವರು ಯಂಗ್ಸ್ಟರ್ಸ್ಗೆ ನಾವು ನೋಡ್ತಾ ಇದ್ವಿ, ಚಿಕ್ಕ ಹುಡುಗರು ಡೆಪ್ಟಿ ಕಮಿಷನರ್ ಆಗಿರೋರು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಎಮರ್ಜೆನ್ಸಿ ಟೈಮಲ್ಲಿ SP ಆಗಿರೋರು ಅಂತೆಲ್ಲ. ನಮಗೂ ಆಸೆ ಆಗೋದಲ್ಲ, ನಮಗೂ ಒಂಥರ ಆಗ್ಬೋದಲ್ಲ ಹಿಂಗೆ ಅಂತ. ಬಟ್ ತಲೆಗೆ ವಿದ್ಯೆ ಹತ್ತಬೇಕಲ್ಲ. ಸೊ ಯಾರಿಗೊಂದು ಸರ್ತಿ ತಮಾಷೆಗೆ ಹೇಳಿದೆ, ನಾನು IAS, ನೀನು IAS ಮಾಡೋಕ್ಕೆ ಕೆಲಸ ಇಲ್ಲ, 10ನೇ ಕ್ಲಾಸ್ ಪಾಸ್ ಮಾಡೋ ಯೋಗ್ಯತೆ ಇಲ್ಲ, IAS ಆಗ್ತಾನಂತೆ. ಸೊ ಇಂಥ
ಆರ್ಟ್ಸ್ ತಗೊಂಡಿದ್ದ ಅವಮಾನ, ಮತ್ತು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದಿದ್ದ ಅವಮಾನ. ಹ್ಮ್. ಬಟ್ ಇಲ್ಲಿ ಎಲ್ಲರೂ ಅವಾಗ ಕಾಲೇಜಸ್ ಜಾಸ್ತಿ ಇರಲಿಲ್ಲ. BMS ಕಾಲೇಜ್ ಮೆಡಿಕಲ್ ಕಾಲೇಜ್ ಇತ್ತು, ಸಾರಿ BMC ಮೆಡಿಕಲ್ ಹ್ಮ್. ಕಾಲೇಜ್ ಇತ್ತು, BMS ಇಂಜಿನಿಯರಿಂಗ್ ಕಾಲೇಜ್, ಮತ್ತು ದಯಾನಂದ ಇಂಜಿನಿಯರಿಂಗ್ ಕಾಲೇಜ್, ಆ್ಯಂಡ್ ದೆನ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಹೌದು. ಕಾಲೇಜ್. ಅದು ಬಿಟ್ಟರೆ ಜಾಸ್ತಿ ಇಲ್ಲ. ಸೊ ನಮಗೆಲ್ಲೂ ಅವಕಾಶ ಸಿಗಲಿಲ್ಲ, ಮಾರ್ಕ್ಸ್ ಕೂಡ ಬಂದಿಲ್ಲ. ಸೊ ಆವಾಗ ಡಿಸೈಡ್ ಮಾಡಿದೆ ಹ್ಮ್. ಇವರೆಲ್ಲರದು ಬಾಯಿ ಮುಚ್ಚಬೇಕು, ಇವ್ರಿಗೆಲ್ಲ ಒಂದು ಮಾಡಬೇಕು ಅಂತ. ದೆನ್ ಐ ಸ್ಟಾರ್ಟೆಡ್ ಸ್ಟಡಿ. ಸೂಪರ್ ಸರ್, ಖಂಡಿತ ಎಷ್ಟೋ ಜನ ಯುವಕರಿಗೆ ಮಾದರಿ ನೋಡಿ. ಮತ್ತೆ ಇವಾಗ ಇಷ್ಟು ಜನ ಹಿಂಗೆಲ್ಲ ಫೇಲ್ ಆಗಿ ಅವಮಾನ ಆದ್ರೆ ಹೋಗಿ ಆತ್ಮಹತ್ಯೆ ಮಾಡ್ತಾರೆ. ನೋಡಿ. ನಮಗೆ ಯಾವತ್ತು ಕೂಡ ನೋಡಿ ಆತ್ಮಹತ್ಯೆ, ಇವತ್ತು ನಾವು ಎಷ್ಟು ಹೊಡೆಸ್ಕೊಂಡಿದ್ದೀವಿ, ಬಡಿಸ್ಕೊಂಡಿದ್ದೀವಿ, ಚಪ್ಪಲಿ ಎತ್ತಿದ್ದೀವಿ ಟೀಚರ್ಗಳ ಹತ್ರ. ಈಗ ಟೀಚರ್ ಬೈದು ಬಿಟ್ರೇನೆ ಇವತ್ತು ಪೊಲೀಸ್ ಸ್ಟೇಷನ್ ಹೋಗಿ ಕೇಸ್ ಮಾಡಿಬಿಡ್ತಾರೆ. ನಮಗೆ ಚಪ್ಪಲಿ ತಗೊಂಡೆಲ್ಲ ಹೊಡೆದು ಬಿಟ್ಟಿದ್ದಾರೆ ಟೀಚರ್ಸ್. ನಮಗೆ ಕೆಲವು ಸರ್ತಿಲಿ ಹ್ಮ್. ಸ್ಕೇಲ್ ತಗೊಂಡಂತೂ ತಾರಾಮರ ಹೊಡೆದಿದ್ದಾರೆ. ಈಗ ಬೈಯಂಗೆ ಇಲ್ಲ, ಅದು ದೊಡ್ಡ ಮಾಡಂಗಿಲ್ಲ. ರೀತಿಯಲ್ಲಿ ಕ್ರೈಮ್ ಅನ್ನೋ ಬಟ್ ರೀತಿಯಲ್ಲಿ ಈಗ ಯಾರು ಅವಾಗ ಹೊಡೆದ್ರಲ್ಲ, ಇವಾಗ ಅವ್ರಿಗೆಲ್ಲ 90 ವರ್ಷ ಆಗಿದೆ. ಇವಾಗ ಕೂಡ ನಾನು ಪಟ್ನಾಗೆ ಎಲ್ಲ ಹೋದರೆ ನೇರವಾಗಿ ತಲೆ ಹೋಗ್ಬಿಟ್ಟು ಅವ್ರ ಕಾಲ್ ಮೇಲೆ ಪಾದ ಮೇಲೆ ನೋಡಿ. ಆಗ ಗುರುಗಳಿಗೆ ಕೊಡ್ತಾ ಇರುವಂತಹ ಗೌರವ, ಈಗ ಕೊಡ್ತಾ ಇರುವಂತಹ ಸುಮ್ಮನೆ ಗೌರವ. ಕಾಲ್ ಮುಟ್ಟು ನಮಸ್ಕಾರ ಮಾಡ್ತಾರೆ. ನೇರವಾಗಿ ತಲೆ ಇದೆಲ್ಲ ಹೌದು. ಅವ್ರ ಕಾಲ್ ಮೇಲೆ ಹೋಗ್ಬಿಟ್ಟು ನಾವು ಹೌದು. ಮಾಡ್ತಾರೆ. ಅದು ನಮಗೆ ಅದು ಗುರು ಚಪ್ಪಲಿಲಿ ಹೊಡೆದ್ರು, ಬೈದ್ರು, ಹೊಡೆದ್ರು ಅಂತ ನಮಗೆ ಇಲ್ವೇ ಇಲ್ಲ ಖಂಡಿತವಾಗ್ಲೂ ಸರ್. ಅಲ್ವಾ.